ಸಿನಿಮಾ ಕನೆಕ್ಷನ್ ಬಿಟ್ಟು ಎಷ್ಟು ವರ್ಷ ಆಯಿತು? ಜನರೇಷನ್ ಚೇಂಜ್ ಆಗೋದಲ್ಲ. ರಣಧೀರದಲ್ಲಿ ನೀವೆಲ್ಲ ಒಂದು ಗ್ಯಾಂಗ್. ಇದ್ರ ಗ್ಯಾಂಗ್ ಅಲ್ವಾ? ಹೌದು. ಆಗಿನ ಪೊಸಿಷನ್ ಪೊಸಿಷನ್ ಹಂಗೆ ಇತ್ತು. ಸಂಸಾರ ಬೆಳೆದು ಬಿಡ್ತು, ಮಕ್ಕಳು ದೊಡ್ಡವಾಗೋದು, ದುಡ್ಡಿಲ್ಲ. ಜಗ್ಗೇಶ್ ಅವ್ರ ಮುಖಾಂತರ ದರ್ಶನ್ ಅವರು 1 ಲಕ್ಷ ರೂಪಾಯಿ ಕೊಡಿಸ್ಕೊಟ್ರು. ಎಷ್ಟು ಫಿಲ್ಮ್ ಆಗಿದೆ ವೆಂಕಟೇಶ್? ಸುಮಾರು ಅದು ಹೆಚ್ಚು ಕಮ್ಮಿ ಒಂದು 400 ಚಿಲ್ಲರೆ 5 400 ಸಿನಿಮಾ ಆಯ್ತು. 400 ಸಿನಿಮಾ ಅಂದರೆ ಒಳ್ಳೆ ದುಡ್ಡು ಮಾಡಿದ್ದೀರಿ ನೀವು. ಹುಷಾರಿಲ್ಲ, ತುಂಬಾ ಇವಾಗ ಹಾಸ್ಪಿಟ್ಲ್ಗೆ ಹೋಗೋಣ ಅಂತ ಹೊರಟಿದ್ವಿ. ನಾನೆಲ್ಲಿ ಗುರ್ತು ಹಿಡಿಯಲ್ವಾ ಅಂತ ನಾನು ಗಾಬರಿಯಾಗಿ. ನೀವು ಯಾರಿಗೂ ಗೊತ್ತಿಲ್ಲ. ಹೇಗಿದ್ರಿ? ಹೇಗೆ ಅವ್ರು ಇದೆ ಅಂದರೆ ನನಗೆ ಹುಷಾರಿಲ್ಲ, ಆಯುಸ್ ಹೋಗ್ಬಿಟ್ಟಿದೆ ಹಾಂ, ಈ ಕರೋನಾಯಿಂದ. ಆಗಿನಿಂದ ಟೇಕಪ್ ಆಗ್ತಿಲ್ಲ, ಹಾಂ ಕೂತ್ಕೊಳ್ಳು. ಆಸ್ಪತ್ರೆಗೆ ಹೊರಟಿದ್ದೆ. ಹಾಂ, ಹೋಗು, ನಮ್ಮ ಕಾರಲ್ಲಿ ಹೋಗೋಣ. ಈಗ ನಮ್ದೇ ಐತೆ ಇದೆಯಮ್ಮ? ಇಲ್ಲಿ. ಹಾಂ, ಇದೆಲ್ಲ ಇನ್ನೊಂದು ಐತೆ ನಮ್ಮ ಅಣ್ಣನ ಮಗ. ಡ್ರೈವ್ ಮಾಡೋದು ಯಾರು? ಡ್ರೈವ್ ಮಾಡೋದು ನೀವೇನ? ನಮ್ಮ ಅಣ್ಣನ ಮಗ. ಡ್ರೈವ್ ಮಾಡೋದು ಡ್ರೈವಿಂಗ್ ಬರುತ್ತೆ, ಮಾಡಲ್ಲ. ಸ್ವಲ್ಪ ವೀಕ್ ಆಗಿದೆ ಅಂತ. ಸಿಕ್ಕಾಬಿಟ್ಟಿದೆ, 50% ಇಲ್ಲೋಗಿದೆ. ಆ್ಯಕ್ಚುಲಿ ಕೆ ಡಿ ವೆಂಕಟೇಶ್, ಕಿಲ್ಲರ್ ವೆಂಕಟೇಶ್ ಯಾವುದು? ನಂದು ಒರಿಜಿನಲ್ ಇನ್ಸಿಡ್ಕೊಂಡು ಹಾಂ, ಬಟ್ಟೆ ಹಾಕೋ ಕೇಳಿ ಅಂದರೆ ಕಲ್ಪಳ್ಳಿ ಆಯಿತು. ಹಾಂ ತಂದೆ ಹೆಸರು ದಾಸೆ ಹಾಂ, ಕೇಳಿ ಅಂತ. ಓಕೆ. ಹಾಂ, ಸಿನಿಮಾ ಬಂದಮೇಲೆ ಅಲ್ಲ, ನಾನು ಕೆ ಡಿ ವೆಂಕಟೇಶ್ ಅಂತ ಹೇಳಿದ್ರು ಕೂಡ ಕಿಲ್ಲರ್ ವೆಂಕಟೇಶ್ ಅವರು ಕೆ ಡಿ ವೆಂಕಟೇಶ್ ಅಲ್ಲ ಅಂತ ಮಾಡಿದ್ರು. ಅದನ್ನು ಹೇಳಿದ್ದು. ಬಟ್ಟೆ ಹಾಕೋ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ಅದು ಎಂಥ ಆಶ್ಚರ್ಯದ ವಿಷಯ ಅಂದರೆ, ನಿನ್ನೆ ಸಂಜೆ ರಾತ್ರಿ 8 ಗಂಟೆಗೆ ಡಿಸೈಡ್ ಮಾಡಿದ್ವಿ, ಎಟ್ ಎನಿ ಕಾಸ್ಟ್ ನಮ್ಮ ಇವರನ್ನು ಭೇಟಿಯಾಗಬೇಕು ಅಂತ. ಅದೆಲ್ಲೋ ಹೋಗಿದ್ವಿ, ಕೃಷ್ಣ ಮತ್ತು ರಾಧಾ ರುಕ್ಮಿಣಿ ಮನೆಗೆ. ಆ ಇಂಟರ್ವ್ಯೂನಲ್ಲಿ ಅದೇನೋ ಫ್ಲ್ಯಾಶ್ ಆಗೋಯ್ತು, ನಾನು ಈ ವ್ಯಕ್ತಿಯನ್ನು ಇವತ್ತು ಎಟ್ ಎನಿ ಕಾಸ್ಟ್ ಭೇಟಿಯಾಗಲೇಬೇಕು ಅಂತ. ಆದರೆ ಫೋನ್ ಮಾಡಿದರೆ ಫೋನ್ ಎತ್ತಲ್ಲ. ಮತ್ತು ಜಗ್ಗೇಶ್ ಫೋನ್ ಮಾಡಿದರು. ಜಗ್ಗೇಶ್ ಅವರು ಫೋನ್ ಮಾಡಿ, ಗಣೇಶ್ ನೀವೇನು ಹೆಚ್ಚು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ, ಅವರ ಎಲ್ಲ ಏನಿದೆ ಅದೆಲ್ಲ ನಾನು ವ್ಯವಸ್ಥೆ ಮಾಡ್ಕೊಳ್ತೀನಿ, ಚಿಂತೆ ಬಿಡಿ ಅಂತ ಒಂದು ಇದು ಕೊಟ್ಟರು. ಯಾರು ಅಂತ ಗೊತ್ತಾಗಿಲ್ಲಲ್ಲ. ಅವರ ಹೆಸರು ಕಿಲ್ಲರ್ ವೆಂಕಟೇಶ್, ಕೆ ಡಿ ವೆಂಕಟೇಶ್. ನೀವು ಹೇಗೆ ನಿಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ಯಾವ ಭಾವನೆ ಬರುತ್ತೋ ಅದೆಲ್ಲದಕ್ಕೂ ಉತ್ತರ ಕೊಡಲಿಕ್ಕಾಗಿ ವೆಂಕಟೇಶ್ ಅವರ ಮನೆ ಹುಡ್ಕೊಂಡು ಬಂದಿದ್ದೀವಿ. ಕಲ್ಲುಪಾಳ್ಯ, ಗೂಳೂರು, ಈ ಕಡೆ ತುಮಕೂರು ಹತ್ತಿರ. ಅದು ರಸ್ತೆಯ ಒಂದು ದೊಡ್ಡ ವಿವರಣೆಯೇ ಇದೆ, ಹೇಗೆ ಹುಡ್ಕೊಂಡು ಬಂದ್ವಿ ಅಂತ. ಒಂದು ಹೆಸರು ಅಷ್ಟೇ ನಮ್ಮ ಹತ್ರ ಇದ್ದಿದ್ದು. ಅಲ್ಲಿಂದ ಬೆಂಗಳೂರಿಂದ ಹೊರಟಾಗ ಒಂದು ಹೆಸರು ಅಷ್ಟೇ, ಕಿಲ್ಲರ್ ವೆಂಕಟೇಶ್. ಹೇಗಿದ್ದಾರೆ? ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ನೋಡಿದ ಅದ್ಭುತ ಕಲಾಗಾರ, ಅದ್ಭುತ ಕಿಲ್ಲರ್. ಅದು ಯಾಕೆ ಬಂತು ಅದರ ಬಗ್ಗೆ ಎಲ್ಲ ನಾನು ಕೇಳೋಣ. ವೆಂಕಟೇಶ್ ಅವ್ರನ್ನ ನೋಡ್ಕೊಂಡು ಬಂದಿದ್ದೀವಿ, ಭೇಟಿಯಾಗಿದ್ದೀವಿ. ನನ್ನ ಉದ್ದೇಶ ಇದ್ದಿದ್ದಷ್ಟೇ, ಅವ್ರು ಭೇಟಿಯಾದರೆ ಸಾಕು, ಒಂದು ವಿಶ್ ಮಾಡಿ ಒಳ್ಳೆಯದಾಗಲಿ ನಿಮಗೆ ಅಂತ ಹೇಳಿ ಹೋಗೋದಷ್ಟೇ. ಬಟ್ ಇಲ್ಲಿ ಬಂದ ಮೇಲೆ, ದೇವಸ್ಥಾನಕ್ಕೆ ಬಂದ ಮೇಲೆ ದೇವರಿಗೆ ಕೈ ಮುಗಿದೆ ಹೋಗೋದಂತ ಸಾಕ್ಷಾತ್ ವೆಂಕಟೇಶ. ಸೊ ಹಾಗೆ ಮಾತಾಡಲಿಕ್ಕೆ ನಾವು ಕೂತ್ಕೊಂಡಿದ್ದೀವಿ. ತುಂಬ ಕೋಆಪ್ರೇಟ್, ಮನೆಯವರು, ಮನೆ ಮಂದಿ ಎಲ್ಲ, ಆಮೇಲೆ ದಾರಿಯಲ್ಲಿ ಸಿಕ್ಕಿದ ಸ್ನೇಹಿತರು ಎಲ್ಲರೂ ಕೋಆಪ್ರೇಟ್ ಮಾಡಿ ನಾವು ಈ ಮನೇಲಿ ಕೂತ್ಕೊಂಡಿದ್ದೀವಿ. ಈಗ ಮಾತಾಡಲಿಕ್ಕೆ ಹೊಡ್ತೀವಿ. ವೆಂಕಟೇಶ್ ಅವರಿಗೆ ಸ್ವಾಗತ. ನಮಸ್ಕಾರ ವೆಂಕಟೇಶ್. 21 ವರ್ಷ ಆಯಿತು ನಾವು ಭೇಟಿಯಾಗಿ. ಹೌದು. ಆಮೇಲೆ ಭೇಟಿಯಾದ್ದು ಯಾವುದೋ ಒಂದು ವಿಡಿಯೋದಲ್ಲಿ. ಇದು ವೆಂಕಟೇಶ್ ಅವರು ಎಲ್ಲಿದ್ದಾರೆ? ನಮ್ಮ ಪಕ್ಕ ಫ್ಲ್ಯಾಶ್ ಆಗಿಬಿಡ್ತು. ಎಲ್ಲಿದ್ದಾರೆ ವೆಂಕಟೇಶ್ ಅವರು? ಏನು ಮಾಡ್ತಾಯಿದ್ದಾರೆ?
ಸ್ವಲ್ಪ ವೀಕ್ ಆದಾಗೆ ಇದೆ. ಸ್ವಲ್ಪ ಏನು ಪೂರ್ವದಲ್ಲಿ ಬೇಕಾಗಿ ಯಾಕೆ ಹೀಗೆ ಭೇಟಿ ಆಗಲೇಬೇಕು ಒಂದ್ಸಲ. ನಾನು ಮೊದಲೇ ಹೇಳಿದ್ದೇನೆ, ನಾನು ಚಿತ್ರರಂಗಕ್ಕೆ ಬಂದಲ್ಲಿಂದ ಹಿಡಿದು ಯಾವ ತಾರೆಯರ ಮನೆಗೆ ಹೋದವನಲ್ಲ. ಮನೆಗೆ ಅಂದರೆ ಇಂಟ್ರ್ಯೂ ಮಾಡಲಿಕ್ಕಾಗಿ, ಸಂದರ್ಶನ ಮಾಡಲಿಕ್ಕಾಗಿ, ದರ್ಶನ್ ಆಗಿರಲಿ, ಸುದೀಪ್ ಅವರು ಮನೆಗೆ ಹೋಗಿಲ್ಲ ಅಂತಲ್ಲ, ಬಟ್ ಅದಕ್ಕಾಗಿ ನಾನು ಹೋಗಿಲ್ಲ. ಒಂದು ವಿಷಯಕ್ಕಾಗಿ, ಒಂದು ವಿಷಯ ಸಂಗ್ರಹಣೆಗಾಗಿ ನಾನು ಹೋದೆಲ್ಲ ಚದುರಿದ ಚಿತ್ರಗಳು ಅಂಕಣದಲ್ಲಿ ಬರೀಲಿಕ್ಕೆ ನಾನು ಹೊರಟದ್ದು. ಈಗ ಚದುರ ಚಿತ್ರಗಳಂತಲ್ಲ, ನಿಮ್ಮ ನೋಡಿದರೆ ನನಗೆ ಭಾರಿ ಖುಷಿ ಆಗ್ತಾ ಉಂಟು. ಆರೋಗ್ಯವಂತರಾಗಿದ್ದು, ಸಣ್ಣ ಜ್ವರ ಇದೆ ಅಷ್ಟೇ ಅಲ್ವಾ? ಆಸ್ಪತ್ರೆಗೆ ಹೊರಟಿದ್ದೀರಿ ಈಗ? ಹೌದು, ಆಸ್ಪತ್ರೆ ಹೊರಟಿದ್ದೀನಿ. ಈ ಹಳ್ಳಿಯಲ್ಲಿ ಕೂತ್ಕೊಂಡು ಎಷ್ಟು ವರ್ಷ ಆಯಿತು? ನಾನು ಅವಾಗ ಊರಿಗೆ ಬರ್ತಾ ಇರ್ತೀನಿ. ಅಲ್ಲಿ ಒಂದು ಮನೆ ಮಾಡಿದ್ದೀನಿ ವಾರ. ಹಾಂ, ಮಗಳದು ಚಿಕ್ಕಮಗಳದು ಸ್ವಲ್ಪ MSc ಇದು ಕೋರ್ಸ್ ಇನ್ನೂ ಮುಗಿದಿಲ್ಲ. ಹಾಂ ಹಾಂ ಇನ್ನೊಂದು 2-3 ತಿಂಗಳಲ್ಲಿ ಮುಗಿಯುತ್ತೆ ಕೋರ್ಸು. ಹಾಂ. ಆ ಕೋರ್ಸ್ ಮುಗಿದ ಮೇಲೆ ಇಲ್ಲಿ ಶಿಫ್ಟ್ ಆಗೋ ಹ್ಞೂ ಚಾನ್ಸಸ್ ಇದೆ. ಓಕೆ ಓಕೆ ಓಕೆ. ಅಲ್ಲಿ ರೂಮ್ ಇದೆಯಾ? ಅಲ್ಲಿ ಮನೆಯೇ ಇದೆ, ಬೆಂಗಳೂರಲ್ಲಿ ಮನೆಯೇ ಇದೆ. ಮನೆಯೇ ಇದೆ, ಚಿಕ್ಕ ಬಡವರ ಬಾಣವಾರ. ಓಕೆ ಓಕೆ. ಹಾಂ, ಒಂದು 15 ಲಕ್ಷ ರೂಪಾಯಿ ಕೊಟ್ಟು ಒಂದು ಮನೆ ಲೀಸಿಗೆ ಹಾಕಿಸ್ಕೊಂಡು. ಹಾಂ ಹಾಂ ಹಾಂ. ಯಾಕಂದರೆ ಇಲ್ಲಿಂದ ಮನೆ ಮಂದಿ ಎಲ್ಲ ಅಲ್ಲಿಗೂ ಹೋಗ್ತಾರೆ, ಅಲ್ಲೂ ಇರ್ತಾರೆ, ಇಲ್ಲಿಗೂ ಬರ್ತಾರೆ, ಇಲ್ಲೂ ಇರ್ತಾರೆ. ಹಾಗಾಗಿ ಸಿನಿಮಾ ಕನೆಕ್ಷನ್ ಬಿಟ್ಟು ಎಷ್ಟು ವರ್ಷ ಆಯಿತು? ಸಿನಿಮಾ ಕನೆಕ್ಷನ್ ಬಿಟ್ಟಿಲ್ಲ. ಮತ್ತೆ ಸ್ವಲ್ಪ ಆರೋಗ್ಯ ಎಲ್ಲ ಸುಧಾರಿಸ್ಕೊಂಡ್ಮೇಲೆ ಹಾಂ ಮತ್ತೆ ಮಾಡ್ತೀನಿ. ಅಲ್ಲ, ಮಾಡ್ತೀರಿ. ಈಗ ಸದ್ಯಕ್ಕೆ ಸಂಪರ್ಕ ಕಡ್ದೋಗಿದೆ ಅಲ್ವಾ? ಸದ್ಯಕ್ಕೆ ಸಂಪರ್ಕ ಕಡ್ದೋಗಿ ಅಲ್ವಾ? ಜನ್ರೇಷನ್ ಚೇಂಜ್ ಆಗೋದಲ್ಲ. ಯಾಕೆ, ಏನಾಯಿತು? ಜನ್ರೇಷನ್ ಚೇಂಜ್ ಆಗೋ ಹುಡುಗಿಯಲ್ಲ. ಹಾಂ, ಚೇಂಜ್ ಆದರೆ ಅವಾಗೆಲ್ಲ ಕಲಾವಿದರು, ಹಳೆ ಕಲಾವಿದರು ಈಗಲೂ ಇದ್ದಾರೆ. ಎಲ್ಲೋ ಕೆಲವೇ ಮಂದಿಗಳು ಅಷ್ಟೇ. ಹಾಂ, ಅವಾಗೆಲ್ಲ ರೀಲ್ ಇದ್ದಾಗ ನಮಗೇನೋ ಒಂದು ಸಂತೋಷ ಇತ್ತು. ಹಾಂ. ಆ ಡಬ್ಬಿಂಗ್ ಥಿಯೇಟ್ರಲ್ಲಿ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ರು, ನೀವು ನೋಡಿದ್ದೀರಾ? ಒಂದೇ ಕುಟುಂಬ, ನಾವು ಅದೇ ಥರ ಬೆಳೆದವರಲ್ವಾ ಎಲ್ಲರೂ. ಯಾಕೆಂದರೆ ಆವತ್ತಿನ ಕಾಲಕ್ಕೆ ಶೂಟಿಂಗು ಮುಗಿದ ಮೇಲೆ, ಆ ಶೂಟಿಂಗು ಎಲ್ಲ ಟೋಟಲ್ ಕ್ಲೋಸ್ ಆದಮೇಲೆ ಆಲ್ ಡಬ್ಬಿಂಗ್ ಆರ್ಟಿಸ್ಟ್ಗೆ ಅದೇ ಡೇಟ್ ಕೊಟ್ಬಿಡೋರು. ಎಲ್ಲ ಒಟ್ಟಿಗೆ ಇರ್ಬೇಕು. ಹೌದು, ಅವು ಇದ್ದಿದ್ದೇ 2 ಮೈಕಲ್ವ. ಹೌದು, 1-2 ಟ್ರ್ಯಾಕು. ಎಸ್. ಹಾಗಾಗಿ ಎಲ್ಲ ಸ್ಟುಡಿಯೋ B ಫ್ಲೋರು ತಪ್ಪಿದ್ರೆ A ಫ್ಲೋರು ಏನು ಗಿಜಿ 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 ಇದು ಬರ್ತಲ್ಲ ಅಣ್ಣವರು, ಅವ್ರು ಡಬ್ಬಿಂಗ್ ಇದ್ರೆ ಅವ್ರ ಜೊತೆ ನಾವು ಡಬ್ಬಿಂಗ್ ಮಾಡಿದೆ. ಅದೇ ಖುಷಿ. ಪರಿಶ್ರಮ. ಎಸ್ ಎಸ್. ಹಾಗಾಗಿ ಆ ಒಂದು ವಾತಾವರಣ ಇದ್ದವಾಗ ಈಗ ಆ ವಾತಾವರಣ ಇಲ್ಲ. ಯಾಕೆಂದರೆ ಈಗಿನ ಜನ್ರೇಷನ್ಗೆ ತಾಳ್ಮೆ ಇಲ್ಲ ಸರ್. ತಾಳ್ಮೆ ಕಿಂಚಿತ್ತೂ ಇಲ್ಲ. ಬರ್ತಾರೆ, ಏನೋ ಮೊಬೈಲ್ ಹಿಡ್ಕೊತಾರೆ, ಯಾರೋ ಅಂಗಡಿಯಲ್ಲಿ ಕೂತ್ಕೊಳ್ತಾರೆ, ನಮಸ್ಕಾರ ಅಂದರು, ನಮಸ್ಕಾರ ಅನ್ನಲ್ಲ, ಬೇಜಾರು ಮಾಡ್ಕೊಂಬಿಡ ಯಾರು. ಇಲ್ಲ 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 ಅಲ್ಲ ನೀವೆಲ್ಲ ಸರ್, ನಿಮಗೆ ಅನಿಸಿದ್ದನ್ನು ಹೇಳಿ, ಅದು ಹೃದಯದಿಂದ ಬಂದಿದೆ. ನಮಸ್ಕಾರ ಅಂದರೆ ನಮಸ್ಕಾರ ಅನ್ನಲ್ಲ. ಅವ್ರಿಗೆ ಇಷ್ಟ ಇದ್ದರೆ ಇರ್ತಾರೆ, ಇಲ್ಲ ಅಂದರೆ ಎದ್ದು ಹೋಗ್ತಾ ಇರ್ತಾರೆ, ನಾಳೆ ಕೈ ಕೊಡ್ತಾರೆ. ಆ ಪುಡಿಯರ ಕತೆ ಅಯೋಮಯ. ಈ ಥರ ಎಷ್ಟು ಫಿಲ್ಮ್ ಆಗಿದೆ ವೆಂಕಟೇಶ್? ಸುಮಾರು ಅದು ಹೆಚ್ಚು ಕಮ್ಮಿ ಒಂದು 400 ಚಿಲ್ಲರೆ 400 ಸಿನಿಮಾ ಆಯಿತು. 45 ವರ್ಷ ಆಯ್ತಲ್ಲ. ಯಾರು ಶಂಕರ್ನಾಗು, ಪ್ರಭಾಕರಿಂದ ಹೇಳಿ, ಶಂಕರ್ನಾಗು, ಪ್ರಭಾಕರು, ಅಣ್ಣವರು, ಆಲ್ಮೋಸ್ಟ್ 7 ಜನ್ರೇಷನ್. ಅಣ್ಣವ್ರ ಜನ್ರೇಷನ್ನು ಒಂದು, ಶಂಕರನೊಂದು ಜನ್ರೇಷನ್ ಒಂದು, ವಿಷ್ಣು ಸಾರು, ಅಂಬರೀಷ್ ಅವರು, ಆ ಫೀಲ್ಡು 80s, ಓಕೆ 90s ಎಲ್ಲ ಇತ್ತು. 2010 ಕಳೀತಿದ್ದಂಗೆ ಬದಲಾಗ್ತಾ ಬಂತು. ಯಾವಾಗ ಚಿಪ್ಪು ಅಂತ ಬಂತಲ್ಲ, ಚಿಪ್ಪಲ್ಲೇ ಸಿನಿಮಾ ತೆಗಿತಾರ, ಮೊಬೈಲಲ್ಲೇ ಸಿನಿಮಾ ತೆಗಿಯೋ ಸ್ಟಾರ್ಟ್ ಮಾಡೋದು. ಹಾಗಾಗಿ ಎಲ್ಲ ಚೇಂಜ್ ಆಗೋಯ್ತು. ಯಾಕೋ ಇಂಟ್ರೆಸ್ಟು ಹೋಗ್ಬಿಡ್ತು. ರವಿಚಂದ್ರನ ಕೂಗಾಡ್ಬಿಟ್ರಲ್ಲ ಒಂದು ಸಲ. ಟಿ ವಿ ಮುಂದೆ ಕೂತ್ಕೊಂಡು ಡಬ್ಬಿಂಗ್ ಮಾಡ್ಬೇಕಂತಿದ್ದೆ ನಾನು. ಯಾಕೆಂದರೆ ಅವರು ವೈಟ್ ಸ್ಕ್ರೀನಲ್ಲಿ ಡಬ್ಬಿಂಗ್ ಮಾಡೋದು ನಾವೆಲ್ಲ. ಹೌದು, ಟಿ ವಿ ಮುಂದೆ ಕೂತ್ಕೊಂಡು ಡಬ್ಬಿಂಗ್ ಮಾಡ್ಬೇಕಾ? ಆಗಲ್ಲ ಅಂತ. ಕೊನೆಗೆ ಅವರು ಹೊಂದ್ಕೊಂಡ್ಬಿಟ್ರು. JNTM ಅವರು ಬಂದ್ಬಿಟ್ಟು ಯಾರೋ ಸೀರೆ ಕರೆದ್ಬಿಟ್ಟವ್ರೆ, ರೇಗಿ ಬೈಕ್ ಕಳಿಸ್ಬಿಟ್ಟವ್ರೆ. ಅವಿಲ್ಲ, ಇವತ್ತು ತಿರ್ಕೊಂಡ್ಬಿಟ್ಟಿದ್ದಾರೆ. ಸೀರಿಯಲ್ ಮಾಡೋದ
ಆ ಥರ ಎಲ್ಲ ಕರಿಬೇಡ ನೀವು ನಮಗೆ. ಯಾಕೆಂದರೆ ಎಂಥ ಸಿನಿಮಾಗಳು ಮಾಡೋರು ಹೀರೋಯಿನ್ ಅವರು ಹೌದು. ಅದ್ಭುತವಾದ ಸಿನಿಮಾಗಳೆಲ್ಲ ಮಾಡಿದ್ದಾರೆ. ಅವರು ಮಾಡದೇ ಇರೋ ಪಾತ್ರಗಳೆಲ್ಲ ಅಣ್ಣವ್ರ ಜೊತೆ, ತುಕಾರಾಮ, ಆ ಥರ ಸಿನಿಮಾಗಳೆಲ್ಲ. 400 ಸಿನಿಮಾ ಅಂದರೆ ಒಳ್ಳೆ ದುಡ್ಡು ಮಾಡಿದ್ದೀರಿ ನೀವು. ಯಾಕೆ ಸರ್ ನಂದು ಕ್ಯಾರೆಕ್ಟರ್ ಏನು ಅಂದರೆ, ಇಲ್ಲಿ ತನಕ ನಾನು ಯಾರಿಗೂ ದುಡ್ಡು ಕೇಳಿಲ್ಲ. ಓಕೆ ಸುಮ್ಮನೆ ಪಡೆಯೋದ್ರ ಒಬ್ರು ತಲೆ ಕೆರ್ಕೊಂಡು ನಿಂತ್ಕೊತೀನಿ. ಓಕೆ ಅರ್ಥ ಆಗ್ಬೇಕು ಅವರಿಗೆ. ಅರ್ಥ ಆಗಿದ? ಕೆಲವರು ವರ್ಷ ಕೊಡ್ತಾರೆ, ಕೆಲವರು ಮುಂದೆ ಹೇಳ್ತಾರೆ ಸ್ವಲ್ಪ ಕೊಟ್ಟು, ಹೀಗೆ ಬ್ಯಾಲೆನ್ಸಾಗಿ ಹೋಗ್ತಾ ಇರುತ್ತೆ. ಅದೇ ಸಂಸಾರ ನಡೆದಿದೆ ಈ ಥರ. ಸಿನಿಮಾ ಅಲ್ಲದೆ ಬೇರೆ ಏನು ವ್ಯವಹಾರ ಅದು ಇದೆ? ಇಲ್ಲ, ಕಲಾವಿದರಿಗೆ ಯಾವ ವ್ಯವಹಾರನೂ ಬರಲ್ಲ. ಇಲ್ಲ, ನಾನು ಪೆಟ್ಟಿ ಅಂಗಡಿ ಕೂತ್ಕೊಳ್ಳೋಕ್ಕಾಗತ್ತಾ? ಹೋಗೋರು ಬರೋಲ್ಲ ನಗ್ತಾರೆ. ಏನು ರೀ ಪೆಟ್ಟಿ ಅಂಗಡಿ ಹಿಡ್ಕೊಂಡು ಕೂತಿದ್ದೀರಾ, ಯಾಕೆ ರೀ ಈ ಗತಿ ಬಂತು ನಿಮಗೆ? ಈ ಥರ ಎಲ್ಲ ಮಾತುಗಳು ಬರ್ತವೆ. ಅದು ಕೆಲವು ಸ್ವಾಭಿಮಾನಿ ಕಲಾವಿದರಿಗೆ ಅದು ಇಷ್ಟ ಆಗಲ್ಲ. ಎಸ್, ಕರೆಕ್ಟ್. ನಿಮಗೆ ತುಂಬ ಇಷ್ಟ ಆದ ನಾಯಕ ನಟ ಯಾರು? ಸರ್ ಅದನ್ನ ಹೇಳೋಕ್ಕಾಗಲ್ಲ, ಎಲ್ಲ ಇಷ್ಟ. ಎಲ್ಲರೂ ಇಷ್ಟ. ಎಲ್ಲರೂ ಇಷ್ಟ. ಈ ಲಿಸ್ಟ್ ತಗೊಂಡು ಅಂಬರೀಷ್, ವಿಷ್ಣುವರ್ಧನ್, ರಾಜ್ಕುಮಾರ್, ರವಿಚಂದ್ರನ್ ಎಲ್ಲ ಒಬ್ಬರಿಗೆ ನಾವು ಒಬ್ಬರು ಅವರೆಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೀರಿ. ಹೌದು. ಶಂಕರ್ನಾಗವರು, ಅಂಬರೀಷ್ ಅವರು, ವಿಷ್ಣು ಸಾರು, ಅಣ್ಣವರು, ಶಿವಣ್ಣ, ನೆಕ್ಸ್ಟು ಪುನೀತು, ರಾಘಣ್ಣ, ಶಶಿ, ದೇವು ಸಾರು, ಆಮೇಲೆ ಇದು ಯಾರು ನಮ್ಮ ಅವಿನಾಶ್ ಅವರು ನಾವೆಲ್ಲ ಒಟ್ಟಿಗೆ ಮಾಡ್ತಾಯಿದ್ದು. ಅವಾಗ ಅವಿನಾಶ್ ಅವರು, HMT ನಂದ, ಅವೆಲ್ಲ ನಮ್ಮದೊಂದು ಟೀಮ್ ಅಲ್ವ. ಅರವಿಂದು ಹಂಗೆ. ಜಗ್ಗೇಶ್ ಅವರು? ಜಗ್ಗೇಶ್ ಅವರು ಆಮೇಲೆ ಅವರು 90s ರಣಧೀರದಲ್ಲಿ ನೀವೆಲ್ಲ ಒಂದು ಗ್ಯಾಂಗ್ ಅಲ್ವಾ? ಹೌದು, 5 ಜನ. ಅದು ಒಳ್ಳೆಯ ಹೆಸರು ತಂದು ಕೊಟ್ಟು, ಅವಾಗ ನನಗೆ ಹೆಚ್ಚು ಕಮ್ಮಿ ಒಂದು 7-8 ವರ್ಷ ರಣಧೀರ ವೆಂಕಟೇಶ್ ಅಂತ ಸೀಲ್ ಹೊತ್ಬಿಟ್ರು. ಓಕೆ. ಅದನ್ನ ಬ್ರೇಕ್ ಮಾಡಿಬಿಟ್ರು, ಅದನ್ನ ಕಿಲ್ಲರ್ ವೆಂಕಟೇಶ್ ಅಂತ. ಕಿಲ್ಲರ್ ಹೇಗೆ ಬಂತು? ಕಿಲ್ಲರ್ ಹೇಗೆ ಬಂತು ಅಂದರೆ, ಜಗೇಶ್ ಅವರೇ ಹೇಳಿದ್ದು ನನಗೆ, ಅದೇನು ನಿಜನ ಸುಳ್ಳು ಗೊತ್ತಿಲ್ಲ. ಪ್ರಭಾಕರ್ ಅವ್ರ ಪಿಕ್ಚರಲ್ಲಿ ನಾನು ಕಿಲ್ಲರ್ ಕ್ಯಾರೆಕ್ಟ್ರ್ ಮಾಡಿದ್ದೆ, CBI ವಿಜಯ್ ಅಂತ ಏನು. ಅದನ್ನ ಯಾವುದು ಟಿ ವಿಲಿ ನೋಡ್ಬಿಟ್ಟವ್ರೆ. ಅದಾದ ನಂತರ ಇದು ಯಾವುದು ಸೂಪರ್ ನನ್ನ ಮಗ ಶೂಟಿಂಗು. ಓಕೆ. ಟೈಟ್ಲ್ ಕಾರ್ಡಲ್ಲಿ ಸೋಲೋ ಹಾಕ್ಬಿಟ್ಟು ಇಡೀ ಸ್ಕ್ರೀನ್ ಹಾಕ್ಬಿಟ್ಟವ್ರೆ. ಟೈಟ್ಲ್ ಕಾರ್ಡಲ್ಲಿ ಅಂಟ್ಕೊಂಡ್ಬಿಡ್ತದೆ ನನಗೆ ಕಿಲ್ಲರ್ ವೆಂಕಟೇಶ್ ಅಂತ. ಹಾಂ, ಅಂದರೆ ಕಲಾವಿದನಾಗಿಯಾ? ಸ್ಟಂಟ್ ಅಲ್ಲ, ಇಲ್ಲ ಕಲಾವಿದ ಆರ್ಟಿಸ್ಟ್. ಓಕೆ. KD ಮಾಮೂಲಿ ಕಲ್ಪಾಳ್ಯ ಈ ಥರ. ಓಕೆ. ಈ ಥರ ಇಲ್ಲಿವರೆಗೂ ನಡ್ಕೊಂಡ್ಬಂದಿದೆ. ಅಲ್ಲಿ ಗ್ರೀನ್ ಹೌಸಲ್ಲಿ ಮತ್ತೆ 21 ವರ್ಷದ ಹಿಂದೆ ಹೋದಾಗ ನೀವು ಸ್ವಲ್ಪ ಹತ್ತರಿ ಆಗಿನ ಪೊಸಿಷನ್ ಹಂಗೆ ಇತ್ತು ನಂದು. ಸಂಸಾರ ಬೆಳೆದ್ಬಿಟ್ಟು, ಮಕ್ಕಳು ದೊಡ್ಡ ಹೋಗೋದು, ದುಡ್ಡಿಲ್ಲ, ಅದಕ್ಕೆ ಏಕಾಂಗಿಯ ಕಾಲ ಕಳೀತಾ ಇದ್ದೆ. ಯಾರ ಸಂಪರ್ಕವನ್ನು ಹೆಚ್ಚು ಇದು ಮಾಡ್ತಾ ಇರಲಿಲ್ಲ. ಸಿನಿಮಾಕ್ಕೆ ಸಂಬಂಧಪಟ್ಟು ಯಾವ ಅವಕಾಶ ಬರುತ್ತೋ ಅದನ್ನು ಮಾತ್ರ ಇಟ್ಕೊಂಡು ಅಷ್ಟೇ. ಊಟಕ್ಕೆ ಏನು ತೊಂದರೆ ಆಗಿಲ್ಲ? ಇಲ್ಲ, ಆ ಥರ ದೇವರು ಏನು ಆ ಥರ ತೊಂದರೆ ಏನು ಕೊಡಲಿಲ್ಲ. ಕರೋನಾ ಟೈಮಲ್ಲೂ ನನಗೆ ನೆಮ್ಮದಿಯಾಗಿತ್ತು. ಹಾಂ. ದರ್ಶನ್ ಅವರು ಇದು ಜಗ್ಗೇಶ್ ಅವ್ರ ಮುಖಾಂತರ ದರ್ಶನ್ ಅವರು 1 ಲಕ್ಷ ರೂಪಾಯಿ ಕೊಡಿಸ್ಕೊಟ್ರು. ಓಕೆ. ನಮ್ಮ ಸೃಜನ್ ಲೋಕೇಶ್ 50,000 ರೂಪಾಯಿ ಕೊಟ್ಟರು. ಆಮೇಲೆ ಹಿಂಗೆ 25, 30, 10, 15 ಯಾರೋ ಆಸ್ಟ್ರೇಲಿಯಿಂದ 15,000 ರೂಪಾಯಿ ಕಳಿಸಿದ್ರು. ಆಸ್ಟ್ರೇಲಿಯಾ, ಬೆಂಗಳೂರಲ್ಲಿ. ಹೌದು. ಆಮೇಲೆ ನಮ್ಮ ಲೋಕಲ್ ಒಬ್ಬ ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸರ್ ನಮಸ್ಕಾರ ಅಂದರೆ, ಏನಪ್ಪ ಅಂದರೆ, ಸರ್ ಬೇಜಾರು ಮುಖಾಂತರ ಹೇಳ್ತೀನಿ ಅಂತ, ನಿಮ್ಮ ಅಕೌಂಟಿಗೆ ನಾನು 500 ರೂಪಾಯಿ ಕಳಿಸಿದ್ದೆ ಅಂತ. ಅದು ಕೋಟಿ ಬೆಲೆ ಅಲ್ವಾ? ನನಗೆ ಭಾಳ ಸಂತೋಷವಾಗೋಯ್ತು. ಸರಿ ಬಾರಪ್ಪ, ಕಾಫಿ ಟೀ ಏನಾದ್ರು ಕೊಡಿ, ಒಂದು ಊಟ ಮಾಡೋಣ. ಬೇಡಿ ಸರ್, ಈ ಮಾತು ಹೇಳ್ಬಿಟ್ಟಿದ್ದೀನಿ ನಾನು, ಅದನ್ನ ದುರ್ಬಳಕೆ ಮಾಡ್ಕೊಂಡಂಗಾಗುತ್ತೆ ಅಂತೇಳಿ ಸಿಗೋಣ ಮತ್ತೆ ಅಂತ ಹೊರಟಾಗ. ಇಂಡಸ್ಟ್ರಿಯಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡವರು ದೊಡ್ಡ ದೊಡ್ಡ ನಿರ್ಮಾಪಕರಲ್ಲಿದ್ದಲ್ಲ ಸರ್ ಆಗ? ಹೇಳಿ, ಒಂದು ಪಟ್ಟಿ ಹೆಸರು ಹೇಳಿ. ದೊಡ್ಡ ನಿರ್ಮಾಪಕ ವೀರಸ್ವಾಮಿ ಅವರು,
ಆಮೇಲೆ ಬಿ ಎನ್ ಗಂಗಾಧರ್, ಗಂಗಾಧರ್, ಎ ಆರ್ ರಾಜು, ವಿಜಯ್ ರೆಡ್ಡಿ ಅವರು, ವಿಜಯ್ ರೆಡ್ಡಿ, ಸೋಮಶೇಖರ್, ಚಂದ್ರಲಾಲ್ ಜೈನ್, ಚಂದ್ರಲಾಲ್ ಜೈನ್, ಎಸ್, ಸೋಮಶೇಖರು, ಎಲ್ಲ ಪ್ರೊಡ್ಯೂಸರ್ಗಳೇ, ಎಲ್ಲ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು. ಆ ಕಂಪ್ನಿಗಳೆಲ್ಲ ಅವರನ್ನು ಮೈಂಡಲ್ಲಿ ಇಟ್ಕೊಂಡಿರ್ತಾರೆ, ಇಮ್ಮಿಡಿಯೇಟಾಗಿ ಕೊಟ್ಟು ಕಳಿಸ್ಬಿಡ್ತಾರೆ, ಮುಲಾಜೆ ಇಲ್ಲ. ಕೊಡಲಿಲ್ಲ ಅಂದರೆ ಮೇಜರ್ಗೆ ಲೆಫ್ಟರ್ ತಗೊಂಡಿರ್ತಾರೆ. ಈಗ ಕ್ಯಾರವನ್ ಅಲ್ವಾ, ನಾವು ರಾಜ್ಕುಮಾರ್ ಜೊತೆ ಊಟ ಮಾಡಿದ ಹೆಮ್ಮೆ ನಮಗೆ ಇತ್ತು ಸರ್. ಅದು ಅಲ್ವಾ, ಎಷ್ಟು ಮಧುರವಾಗಿತ್ತು ಅದು. ಚಕ್ಲಂಬಕ್ಲಾಕಿ ಗದ್ದೆಯಲ್ಲಿ ಸಾಲು ಕೂತ್ಕೊಂತ ಇದ್ದು. ಅವ್ರ ಜೊತೆ ಆಮೇಲೆ ಶೂಟಿಂಗು ಸ್ಟಾರ್ಟ್ ಆಯ್ತು ಅಂದರೆ ಬಟ್ಟೆ ಚೇಂಜ್ ಮಾಡೋಕ್ಕೆ ಎಲ್ಲಪ್ಪ ಹೋಗೋದು ಅಂದರೆ ಯಾವುದೋ ಒಂದು ಮರದ ಸಂಧಿ ಒಳಗೆ ಹೋಗ್ಬಿಟ್ಟು ಅಸಿಸ್ಟೆಂಟ್ಗಳು ಸೀರೆ ಅಡ್ಡ ಹಿಡಿಯೋರು, ಸೀರೆ ಉಟ್ಕೊಂಬರೋರು. ಈಗ ಕ್ಯಾರವಾ ಅಂತಾರೆ, ಸಿಗೋದಿಲ್ಲ ಕೈಗೆ ಸಿಕ್ಕ ನಾಯಕ ನಟರು ಯಾರಿದ್ದಾರೋ ಪ್ರೆಸ್ ಮೀಟ್ ಆಗುತ್ತಲ್ಲ, ಅದಕ್ಕೆ ಕೂಡಲೇ ನೆಕ್ಸ್ಟ್ ಇಲ್ಲ ಅವರು ಅಲ್ಲೆಲ್ಲ ಹೋಗ್ಬಿಟ್ರು. ಅವರು ನೋಡಿದರೆ ಕ್ಯಾರವನ್, ಆ ಕ್ಯಾರವಾನಿಂದ ಇಳಿಸೋದೇ ದೊಡ್ಡ ಸಮಸ್ಯೆ ಆಗೋಗ್ಬಿಡ್ತದೆ. ಆಗಲ್ಲ, ಅವರು ಡೈರೆಕ್ಟ್ ಕರೆದ್ರೆ ಮಾತ್ರ ಬಂದ್ಬಿಡ್ತಾರೆ. ಆ ಸಂಸ್ಕೃತಿಯೇ ಸಮಸ್ಯೆ ಅದು ಅಲ್ವಾ. ಹೌದು, ನಮ್ಮಿಂದ ಜನರಿಂದ ದೂರ ಮಾಡಿದ್ದೆ ಈ ಕ್ಯಾರವಾನ್ ಸಂಸ್ಕೃತಿ. ಹೌದು, ಖಂಡಿತ. ಅದು ಎಸ್ಪೆಷಲಿ ಪ್ರೆಸ್ನವರನ್ನು, ಪತ್ರಕರ್ತರನ್ನು ಹತ್ರ ಸೇರಿಸೋದೇ ಇಲ್ಲ ಈಗ. ಹೋಯ್ತು ಸರ್ ಆ ಕಾಲ. ಹೆಮ್ಮೆಗೆ ಅವರು ಒಂದು ಇಂಟರ್ವ್ಯೂ ಮಾಡಿದ್ರು ನಮಗೆ, ಪ್ರಜಾವಾಣಿ. ರಾಮಚಂದ್ರ ಅವರು ಒಂದು ಪತ್ರಿಕೆಗೆ ಇಂಟರ್ವ್ಯೂ ಮಾಡಿದ್ರು, ಇದು ಯಾವ ಅರಗಿಣಿಯಲ್ಲಿ. ಆಮೇಲೆ ಗುಂಡದಮ್ಮನಿಗೆ ಅವ್ರ ಪಿಕ್ಚರಲ್ಲಿ ಪಾತ್ರ ಹಾಕಿದ್ರು ನಮಗೆ, ಪಾತ್ರ. ಸರ್ ಇದ್ದಾರ ರಾಮಚಂದ್ರ ಅವರು? ರಾಮಚಂದ್ರ ಇದ್ದಾರೆ. ಇವರು ಹೆಮ್ಮಿಗೆ ಅವರು ಗೊತ್ತಿಲ್ಲ, ಐಡಿಯಾ ಇಲ್ಲ. ದೇವ ಪಾರ್ಕಲ್ಲಿ ಇದ್ರು ಅವಾಗ, ಸಿಂಹ ಹೆಮ್ಮಿಗೆ. ಕೊನೆಯ ಸಿನಿಮಾ ನಂದು ಹೇಳ್ಕೊಳ್ಳುವಂಥದ್ದು ಬೃಂದಾವನ. ನಾಳೆ ಬಸವೇಗೌಡರ ಮನೆಯಲ್ಲಿ ಮದುವೆ ಇದೆ, ನಮ್ಗೆ ಯಾರಿಗೂ ಹೋಗೋಕ್ಕಾಗ್ತಾ ಇಲ್ಲ. ನಿಮ್ಗೆ ಇಲ್ಲಿ ಇದಕ್ಕೇನು ಕೇಮೆ ಇಲ್ವಲ್ಲ. ದರ್ಶನ್ ಅವರು ತುಂಬ ಹತ್ತಿರ ಇದ್ರಾ? ಹತ್ತಿರ ಇದ್ದರು, ಯಾಕೆಂದರೆ ಅವರ ಅಪ್ಪ ಜೊತೆ ನಾವು ಕೆಲಸ ಮಾಡ್ತಾ ಇದ್ವಲ್ಲ, ತೂಗುದೀಪ ಶ್ರೀನಿವಾಸ್. ಎಸ್, ಹಾಗಾಗಿ ತುಂಬ ಹತ್ತಿರ ಇದ್ದರು. ಕಲಾವಿದನ ಅಷ್ಟೇ ಗೌರವ ಕೊಟ್ಟು ಮಾತಾಡ್ಸಿದ್ರು. ಹೋಟೆಲ್ದವ್ರು ಹಾಕಾಗ್ಬಿಟ್ರು, ಬೇಕಾಗಿರಲಿಲ್ಲ ಅನಿಸ್ತದೆ ನಮಗೂ. ಎಷ್ಟು ಕಷ್ಟ ಬಿದ್ದಿರಲ್ಲ. ಏನು ಸರ್, ಕಮ್ಮಿ ಕಷ್ಟನಾ? ಮತ್ತು ಈಗ ಜೀವನ ಹೇಗೆ? ಬದುಕಿಂಗ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನಾವು ಯಾಕೆ ಬಂದು ಹೋಗಿದ್ದೀವಿ.